ಈಗ ನೋಡ್ತಾ ಇರೋದು ಕಿರ್ಗಾಲ್ ಸಂತೆ. ಸೊ ಈ ಸಂತೆಯಲ್ಲಿ ಬಂಡೂರು ಮರಿಗಳು, ಬಂಡೂರು ಕ್ರಾಸ್ ಮರಿಗಳು. ಬಂಡೂರು ಕ್ರಾಸೇ ಎಲ್ಲ ಬರೋದು, ಮ್ಯಾಕ್ಸಿಮಮ್ ಬರೋದು ಬಂಡೂರು ಕ್ರಾಸ್. ಪ್ಯೂರ್ ಬಂಡೂರು ಎಲ್ಲೋ ಒಂದೋ ಎರಡೋ ಒಂದು 4 ಮರಿ ಆ ಥರ ಬರ್ತಾವೆ ಅಷ್ಟೇ. ಅದು ಬಿಟ್ಟು ಪ್ಯೂರ್ ಬಂಡೂರು ಯಾವ ಬರೋಲ್ಲ. ಸೊ ಯಾರಾದರೂ ಇದು ಪ್ಯೂರ್ ಬಂಡೂರು ಟಾಪ್ ಕ್ವಾಲಿಟಿ ಅಂತಿದ್ದಾರೆ ಅಂದರೆ ಅಲ್ಲಿ ನೀವು ಅದನ್ನು ತುಂಬ ಚೆಕ್ ಮಾಡಬೇಕು. ಯಾಕೆಂದರೆ ಆ ಥರ ಮರಿಗಳು ಬರೋಲ್ಲ. ಈ ವೀಕ್ ಒಂದು 5 ಬಂದಿದ್ದು. ಸೊ ಅದನ್ನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಅದು ಕೂಡ ಕಂಪ್ಲೀಟ್ ಡೀಟೇಲ್ಸ್ ಇರುವಂಥದ್ದು. ಸೊ ಅವೆಲ್ಲ ಮಿನಿಮಮ್ ಪ್ರೈಸ್ 20,000, 18,000 ಮೇಲೆ ಹೊರತು ಕಡಿಮೆ ಇಲ್ಲ. ಸೊ ಈಗ ಯಾರಾದರೂ ಅದನ್ನು 10,000 ಅಂತಿದ್ದಾರೆ ಅಂದರೆ ಅದು ಪ್ಯೂರ್ ಬರೋಲ್ಲ, ಒಂದು 80% ಬರ್ಬೋದು ಅಷ್ಟೇ. ಸೊ ಈಗ ನೋಡ್ಬೋದು ಇವೆಲ್ಲ ಒಳ್ಳೆ ಮರಿಗಳು, ಎಲ್ಲ ಬಂಡೂರು ಕ್ರಾಸ್ ನೋಡ್ಬೋದು. ಆಲ್ರೆಡಿ ಮೇವು ಮೇಯ್ತಿದ್ದಾವೆ. ಸೊ ಈ ಥರ ನೋಡಿ ತಗೊಳ್ಬೇಕು. ನೋಡ್ಬೋದು ಅಲ್ಲಿ ನೀರು ಕೂಡ ಅಲ್ಲೇ ಇಟ್ಟಿದ್ದಾರೆ. ಈಗ ನೋಡ್ಬೋದು ಒಣಮೇವು ತಿಂತಿದ್ದಾವೆ ಈಗ ಇಲ್ಲಿ. ಇದೆಲ್ಲ ಡ್ರೈ ಫುಡ್, ಇದು ರಾಗಿ ಎಲ್ಲ ಉಳ್ಳಿ ಒಟ್ಟೋದು ಅಂದರೆ ಉಳ್ಳಿ ತಳ್ಳು. ನೋಡ್ಬೋದು ಅಲ್ಲಿ ಝೂಮ್ ಮಾಡಬೇಕಿದ್ರೆ ತೋರಿಸ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ತಿಂತಿದ್ದಾವೆ ಉಳ್ಳಿ ಹೊಟ್ಟೆಲ್ಲನು. ನೋಡ್ಬೋದು ಅಲ್ಲಿ ನೀರು ಕೂಡ ಇಟ್ಟಿದ್ದಾರೆ ಟಬ್ಬಲ್ಲಿ. ಸೊ ಈ ಥರ ಬಿಟ್ಟು ಸಾಕುವಂಥವ್ರನ್ನ ಮರಿಗಳು ತಗೊಳ್ಳಿ. ಎರಡನೇ ಮಡಿಯ ಬೇಡ, ಹಾಗೆ ಕೊಡ್ತೀನಿ. ನಿಮ್ಮ ಫೋನ್ ನಂಬರ್ ಹೇಳಿ, ನಿಮ್ಮದು ಫೋನ್ ನಂಬರ್ ಹೇಳಿ. 8792743141. ಅಶೋಕ ಮಾಗನಹಳ್ಳಿ, ಮಳವಳ್ಳಿ ತಾಲೂಕು, ಕಿರ್ಗಾಲ್ ಹೋಬಳಿ. ಕಿರ್ಗಾಲಿಂದ 4 ಕಿಲೋಮೀಟ್ರ್, ಮಳವಳ್ಳಿಯಿಂದ 12 ಕಿಲೋಮೀಟ್ರ್. ಅಣ್ಣ ನಿಮ್ಮ ಮರಿಗಳು ಪ್ರೈಸು 9,000ದಿಂದ 13,000. 9,000ದಿಂದ 13,000. ಹೆವಿ ಬೇಕು ಅಂದರೆ 100 ಬೇಕು ಅಂದರೆ ಮರಿ ಇದ್ದಂಗೆ 20,000, 25,000, 30,000 ಆ ಥರ. ಅವು ಪ್ಯೂರ್ ಅಂದರೆ 20,000 ಮೇಲೆ. ಅಂದರೆ ಈಗೆಲ್ಲ 10,000ಕ್ಕೆ ಕೊಡ್ತಾರೆ ಅಂತ ಹೇಳ್ತಾರೆ. 10,000 ಸಿಗುತ್ತೆ. ಅಂದರೆ ಅವು ಪ್ಯೂರ್ ಬರುತ್ತಾ? ಬರಲ್ಲ 80% ಬರುತ್ತೆ. 80 ಅಂದರೆ ಕ್ರಾಸೇ ಅವು. 80-70 ಅವ್ರು ಕೊಡೋದು, ಸುಮ್ಮನೆ 100 ಅಂತ ಹೇಳ್ತಾರೆ. ಅಲ್ಲ ಈಗ ಸಂತೆಲಿ 10,000 ಪ್ಯೂರ್ ಮರಿ ಕೊಡ್ತಾರೆ ಅಂತಾರೆ. ಅದೇ ಅವ್ರಿಗೆ ಗೊತ್ತಿಲ್ಲ, ಹೊರಗಡೆಯವ್ರು ಬಂದಾಗ ಆ ಥರ ಹೇಳ್ಕೊಟ್ಬಿಡು. ಗೊತ್ತಿಲ್ಲದೆ ಇರೋರಿಗೆ ನಾವು ಆ ಥರ ಕೊಡೋಲ್ಲ. ಅಲ್ಲ ಇವೆಲ್ಲ ಕ್ರಾಸ್ ಅಂತಲೇ ಹೇಳ್ಕೊಡ್ತೀರ ನೀವು? ನಮ್ಮ ಡೈರೆಕ್ಟ್ ಏನದೆ ಇವತ್ತು ಈ ಬ್ರ್ಯಾಂಡ್ ಅದೇ ಇಷ್ಟು % ಅದೇ ಅಂತಲೇ ಕೊಡೋದು. ಸೊ ಹಂಗಾಗಿ ನಿಮ್ಮ ಮರಿಗಳು ತುಂಬ ಕಡೆಗೆ ಹೋಯ್ತಾವೆಲ್ಲ, ಹೊರಗಡೆಗೆ ಹೋಯ್ತಾವೆ ಜಾಸ್ತಿ ಹೋಯ್ತು. ಯಾಕೆಂದರೆ ಫುಲ್ ನಾರ್ಮಲ್ ಎಲ್ಲ ಒಳ್ಳೆ ಮೇವು ತಿಂಡಿ ಕಲ್ತಿರೋದ್ರಿಂದ ಅವ್ರ ಹತ್ರನೂ ಹೋಗಿ ಚೆನ್ನಾಗಿ ಬೆಳೆದು ಇದೇ ಥರ ಮೇವು ಒಯ್ತಾವಲ್ಲ. ಸೊ ಅವಾಗ ಚೆನ್ನಾಗಿ ಗ್ರೋತ್ ಬರುತ್ತೆ. ನೋಡಲ್ಲಿ ಕಡ್ಡಿನ ಯಾವ ಥರ ಕಡ್ಡಿನೂ ಬಿಡ್ತಾವಲ್ಲ ಅವು. ಆಮೇಲೆ ಅಲ್ಲಿ ಉಳ್ಳಿ ತಳ್ಳು ಇಟ್ಟಿದ್ದೀರಾ, ಒಣಹುಲ್ಲು, ಉಳ್ಳಿ ತಳ್ಳು, ರಾಗಿ ಕಡ್ಡಿ, ಪ್ರತಿಯೊಂದು ಮೇವು ಏನು ಬೇಕಾದ್ರೂ ಕೊಡ್ಬೋದು. ಸೊ ಎಲ್ಲ ತಿಂದು ಅಭ್ಯಾಸ ಇರ್ತವೆ, ಅಲ್ಲೂ ಹೋದ್ಮೇಲೆ ಅಭ್ಯಾಸ ಆಯ್ತವೆ ಆ ಥರ. ನೋಡಿ ಸ್ನೇಹಿತರೆ, ಈ ಥರ ನೋಡಿ ಮರಿಗಳನ್ನ ತಗೊಳ್ಳಿ. ನೋಡ್ಬೋದು ಇಲ್ಲಿ ಮರಿಗಳು ಯಾವ ಥರ ತಿಂತಿದ್ದಾವೆ ಅಂತ. ಈ ಥರ ಆ್ಯಕ್ಟಿವ್ ಆಗಿರ್ಬೇಕು ಮರಿಗಳು ಯಾವತ್ತು. ಸೊ ಹಿಂದೆ ಇರೋವೇನು ಆ್ಯಕ್ಟಿವ್ ಇಲ್ಲ ಅಂತಲ್ಲ, ಅವು ತಿಂದು ಆಲ್ರೆಡಿ ಹೋಗಿರೋಂಥದ್ದು. ನೋಡ್ಬೋದು ಎಷ್ಟು ಹುಲ್ಲು ಹಾಕಿರೋ ಅಂದರೆ ಎಲ್ಲ ತಿಂದು. ಇದು ಒಳ್ಳೆ ಬ್ರೀಡಲ್ಲಿ ಐತಣ್ಣ. 4 ಬೆಟ್ಟು. ಇದು ಏನು ಬೆಲೆ ಆಯ್ತು ಇದು? 10ರಿಂದ 11,000. ನೋಡಿ ಸ್ನೇಹಿತರೆ, ಈ ಥರ ಮರಿಗಳನ್ನ ನೋಡಿ ತಗೊಳ್ಬೇಕು. ನೋಡ್ಬೋದು ಇಲ್ಲೂ ಕೂಡ ತಾಳುಗಳು. ಈ ಮರಿ ಕಾಲು ತೋರಿಸೋಣ, ಇದು ಈ ಮರಿದು ತಾಳು ತೋರಿಸುತ್ತಾ. ಇದು ಅಲ್ಲ ಇದು ನೋಡ್ಬೋದು, ತಾಳು ತುಂಬ ಚೆನ್ನಾಗೈತಿದು. ಇದನ್ನೇ ಪ್ಯೂರ್ ಅಂತ ಕೊಡ್ತಾರೆ. ಇದು 70% ಬರುತ್ತೆ. ಬಟ್ ಸಂತಲ್ಲಿ ಗೊತ್ತಾಗದೇ ಇರೋರಿಗೆ ಇದನ್ನ ಪ್ಯೂರ್ ಮರಿ ಅಂತ ಕೊಡ್ತಾರೆ. ನೋಡ್ಬೋದು ತಾಳೆಲ್ಲ ತುಂಬ ಚೆನ್ನಾಗಿದೆ. ಹಾಗೆ ನೋಡಿ, ಅಂದರೆ ಈ ಥರ ಬರಬಾರ್ದು, ವೈಟ್. ಹಾಗೆ ನೋಡ್ಬೋದು ಇವಾಗ ಒಂದು ಮರಿ ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲ ಅವರೇ ತೋರಿಸ್ತಾರೆ, ಅವರೇನೆ. ಅಲ್ಲ ಹಿಂಗೆ ತೋರಿಸಿ, ಹಿಂಗೆ ಹಾಂ. ಸೊ ಈಗ ಇದನ್ನು ಪ್ಯೂರ್ ಅಂತಲೇ ಮಾರ್ತಾರೆ, ಏಕೆಂದರೆ ಇಲ್ಲೇ 4ಕ್ಕೆ ಬಿಟ್ಟು 90% ಇದು. ಇದೇನು ಬೆಲೆ ಅಣ್ಣ ಇದು? 13,000-14,000.
ಸ್ನೇಹಿತರೆ ಇಲ್ಲೊಂದು 3 ಮರಿ ಅವೆ. ಇವು ಕೂಡ ಒಳ್ಳೆ ಜಾತಿ ಮರಿಗಳು. ನಿಖಿತ್ ಎಷ್ಟು ಮರಿ ಅವೆ ನಿಮ್ಮವು? 3. ಇವೆಲ್ಲ ಏನು ವಯಸ್ಸಾಗಿದ್ದವು? 3-3.5 ತಿಂಗಳು. ಒಟ್ನಲ್ಲಿ 3.5 ತಿಂಗಳೊಳಗೆ ಮೇವೆಲ್ಲ ಮೇಯ್ತವ? ಎಲ್ಲ ಮೇಯ್ತವೆ. ಸೊ ಈ ಬೆಲೆ ಏನಾಗುತ್ತೆ ಇವು? ಫೈನಲ್ 10,000. ಈಗ ವ್ಯಾಪಾರ ಹೇಳ್ತಾ ಇರೋದು 12.5 ಹೇಳ್ತಾ ಇದ್ದೀರಾ. ಸೊ ಫೈನಲ್ 10 ಬಂದರೆ ಕೊಡ್ತೀಯ? ನೀರೇನು ಕುಡಿಸಿಲ್ಲ. ಸೊ ನೋಡಿ ಸ್ನೇಹಿತರೆ, ಇವು ತುಂಬ ಚೆನ್ನಾಗಿದ್ದಾವೆ. ನೋಡ್ಬೋದು ಎಷ್ಟು ಆ್ಯಕ್ಟಿವ್ ಆಗಿದೆ. ಅಂದರೆ ನೀರು ಕುಡಿಸೋರು ಈ ಥರ ಆ್ಯಕ್ಟಿವ್ ಆಗಿರಲ್ಲ. ಸಪ್ಪೆ ಆಗ್ಬಿಡುತ್ತೆ. ಅಂದರೆ ಅದು ಸುಮ್ಮನೆ ಸಪ್ಪಗೆ ನಿಂತಿರೋದು, ಅದು ದಪ್ಪ ಕಾಣುತ್ತೆ. ಸೊ ಇವಕ್ಕೆಲ್ಲ ಏನೇನು ಮೇವು ಕೊಡಬೇಕು? ಅಲ್ಲ, ಈಗ ಒಣ ಮೇವು, ಹಸಿ ಮೇವು, ಹಸಿ ಮೇವು. ಆಮೇಲೆ ತಿಂಡಿ ಏನು ಕೊಡ್ಬೋದು? ಉಳ್ಳಿ ಮೇಯ್ನು. ಇದು ಯಾವ ಜಾತಿಗೆ ಬರುತ್ತೆ ಬಂಡೂರಲ್ಲಿ? ಕಪ್ನಿ ಕುರಿಗೆ. ಇದು ಮತ್ತು ಇನ್ನೊಂದು ಯಾವುದು? ಅದು ಅದು ಹುಚ್ಚುಕುರಿಗೆ. ಮರಿ ಗೊತ್ತಾಗಲ್ಲ, ಸ್ವಲ್ಪ ಬೆಳೆದ್ಮೇಲೆ ಗೊತ್ತಾಗುತ್ತದೆ. ನೋಡಿಸ್ತಾ ಇದ್ದರೆ ತುಂಬ ಚೆನ್ನಾಗಿ ಮರಿಗಳು. ಇವು ಕೂಡ 10,000 ಫೈನಲ್ಲು. ನಮ್ಮ ಚಾನಲ್ ಕಡೆಯಿಂದ ಬರೋ ಇನ್ನೂ ಅಡ್ಜಸ್ಟ್ ಮಾಡಿಕೊಡ್ತೀರಾ? ಸ್ನೇಹಿತರೆ, ನಮ್ಮ ಚಾನಲ್ ಕಡೆಯಿಂದ ಬಂದರೆ ಇನ್ನೂ ಸ್ವಲ್ಪ ರೀಸನಬಲ್ ಕೊಡ್ತಾರೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ ಕಡೆಯಿಂದ ಬಂದಿರೋದು ಅಂತ ಹೇಳಿ. ಯಾವುದೇ ವೀಡಿಯೋ ಅವರು ಕೂಡ ಕುರಿಯವ್ರ ಹತ್ರ ಹೋದಾಗ ಹಿಂಗೆ ಹಳ್ಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದಿರೋದು ಅಂತ ಹೇಳಿ. ಸೊ ಒಳ್ಳೆ ಮರಿ ಕೊಡ್ತಾರೆ, ಹಾಗೆಯೇ ಸ್ವಲ್ಪ ರೀಸನಬಲಾಗೂ ಕೊಡ್ತಾರೆ. ಕುರಿ ಟಗರು, ಬಿತ್ತನೆ ಟಗರು ಕೂಡ ಸಿಗುತ್ತೆ. ಬಿತ್ತನೆ ಟಗರು. ಸೊ ಈಗ ಇನ್ ಕೇಸ್ ಯಾವ್ದಾದ್ರು ಫಂಕ್ಷನ್ಗೆ ಮಟನ್ ಬೇಕು, ಅವಾಗ ಕೊಡಿಸ್ತೀರಾ? ಮಟನ್ ಕೂಡ ಸಿಗುತ್ತೆ. ಅಂದರೆ ಈಗ ಮಟನ್ ಅಂದರೆ ಯಾವ ಮಟನ್? ನೀವು ನಾಟಿ ಮೇಕೆ. ನಾಟಿ ಮೇಕೆ ಎಲ್ಲ ನಾಟಿನೇ, ಯಾವುದು ಕೂಡ ಹೈಬ್ರಿಡ್ ಇಲ್ಲ. ನಿಮ್ಮದು ಫೋನ್ ನಂಬರ್ ಹೇಳಿ. 974049995545 ನಿಖಿತ್. ಸೊ ಈಗ ಮಟನ್ ಬೇಕು ಅಂತ ಸಿಗುತ್ತೆ, ಇಲ್ಲ ಮೇಕೆ ಬೇಕು ಅಂತ ಸಿಗುತ್ತೆ, ಎಲ್ಲ ಸಿಗುತ್ತೆ. ಸೊ ಒಂದು 4 ದಿನ ಮೊದಲು ಹೇಳಿದ್ರೆ ಸಾಕಾ? ಯಾಕೆಂದರೆ ನೀವು ಹುಡುಕ್ಬೇಕಲ್ಲ ಅದಕ್ಕೆ. ನೋಡಿ ಸ್ನೇಹಿತರೆ, ಇವ್ರ ಹತ್ರ ಎಲ್ಲ ಸಿಗುತ್ತೆ. ಯಾರ ಫಂಕ್ಷನ್ಗೆ ಮಟನ್ ಬೇಕು ಅಂದರೂ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮಂಡ್ಯದಲ್ಲೇ ಅಲ್ಲಿಗೆ ಬಂದು ನಿಮ್ಮ ಮುಂದೆನೇ ಡೈರೆಕ್ಟಾಗಿ ಮಟನ್ನ ಕಟ್ ಮಾಡಿಕೊಡ್ತಾರೆ. ಬೇರೆಯವ್ರ ಥರ ಬೇರೆ ಕಡೆ ಎಲ್ಲೋ ಕಟ್ ಮಾಡಿಬಿಟ್ಟು ಮಟನ್ ಮಾತ್ರ ತಂದು ನಿಮ್ಮ ಮುಂದೆ ಕೊಡೋಲ್ಲ. ಜೀವಂತವಾಗಿರೋ ಮೇಕೆಗಳು, ನಾಟಿ ಟಗರುಗಳನ್ನೇ ತಂದು ನಿಮ್ಮ ಮುಂದೆನೇ ಲೈವ್ ಕಟ್ ಮಾಡಿ ಅಲ್ಲೇ ತೂಗ ಹಾಕ್ಕೊಡ್ತಾರೆ. ಜಾಗ ನೀರು ಕೊಟ್ಟರೆ ಸಾಕು, ಅಲ್ಲೇ ಅವ್ರ ಮುಂದೆನೇ ಕಟ್ ಮಾಡ್ತಾರೆ. ಅಂದರೆ ಏನಕ್ಕೆ ಎಷ್ಟಕ್ಕೆ ಹಾಕ್ಕೊಡ್ತೀರಾ ಮಟನ್? ಆದರೆ ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಳ್ತೀರಾ? ಅಂದರೆ ಈಗ ಜಾಸ್ತಿ ಕೊಟ್ಟರೆ ಕಡಿಮೆ ಆಗುತ್ತೆ, ಸ್ವಲ್ಪ ಕಡಿಮೆ ಬೇಕಂದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ. ಸೊ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀರಾ. ನೋಡಿ ಸ್ನೇಹಿತರೆ, ಯಾರಿಗಾದ್ರು ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಟ್ಟಿದ್ದೇವೆ. ಅಂದರೆ ಈಗ ಈ ಮರಿಗಳು ತಗೋಕೆ ಸಾಕವ್ರೆ, ಮಾರ್ಕೆಟಿಂಗ್ ಐತೆಲ್ಲ ಅವ್ರ ಕೈಲಿ. ಸೊ ನೀವೇ ತತ್ತೀರಾ? ನೀವು ತಂದು ಮಾರ್ತೀರ? ಕಾಂಟ್ಯಾಕ್ಟ್ಸ್ ಇರುತ್ತೆ ನಿಮಗೆ. ಬ್ರೀಡಿಂಗ್ ಕ್ವಾಲಿಟಿ. ಅಂದರೆ ಈ ಥರ ಬ್ರೌನ್ ಇರಬಾರ್ದಿತ್ತು. ಅಂದರೆ ಇವಾಗೆಲ್ಲ ವೈಟ್ ಅಲ್ಲ ಆಗುತ್ತೆ, ಬಟ್ ಇವಾಗೆಲ್ಲ ವೈಟ್ ಟ್ರೆಂಡಿಂಗ್ ಬಂದ್ಬಿಟ್ಟೈತೆ. ಬ್ರೌನ್ ಇದ್ದರೆ ಎಲ್ಲ ಕ್ರಾಸ್ ಅಂತಾರೆ. ನೋಡಿ ಹುಡುಗಂದು ಕ್ರೇಜ್ ಹೇಗಿದೆ ಅಂತ. ನೋಡಿ ಹುಡುಗ ಕೂಡ ತಗೊಳ್ಳೋಣ ಅಂತಿದ್ದಾನೆ, ಅಷ್ಟು ಕ್ಯೂಟ್ ಆಗವೆ ಇವು.